ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಹಿಂದಿನ ಪಿಸಿಓಡಿ ವಿಡಿಯೋಗಳಲ್ಲೆಲ್ಲ ನಾನು ಹೇಳಿರೋದು ಏನಪ್ಪಾ ಅಂತಂದ್ರೆ, ಪಿಸಿಓಡಿಗೆ ಮೊಟ್ಟ ಮೊದಲನೆಯ ಟ್ರೀಟ್ಮೆಂಟು ದೇಹದ ತೂಕವನ್ನ ಇಳಿಸುವುದು. ಅಂದ್ರೆ ವೆಯ್ಟ್ ಲಾಸ್. ಹೌದು. ಸೊ ಪಿಸಿಓಡಿಗೆ ದೇಹದ ತೂಕವನ್ನ ಇಳಿಸುವುದು ಅಂದ್ರೆ ವೆಯ್ಟ್ ಲೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ನಾವು ವೆಯ್ಟ್ ಲೂಸ್ ಮಾಡಿ ಅಂತ ನಾವು ಹೇಳ್ತಾನೆ ಇರ್ತೀವಿ. ಅದೇನೋ ಕರೆಕ್ಟು. ಆದ್ರೆ ತೂಕವನ್ನ ಇಳಿಸೋದು ಹೇಗೆ? ಇದೊಂದು ದೊಡ್ಡ ಪ್ರಶ್ನೆ. ಸೊ ಹಂಗಾಗಿ ಇವತ್ತು ನಾವು ದೇಹದ ತೂಕನ ಇಳಿಸುವುದು ಯಾವ್ಯಾವ ರೀತಿಯಲ್ಲಿ ಸೂಕ್ತ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಸೊ ತುಂಬಾ ಜನ ಹೇಳ್ತಾರೆ, ನಾವು ಎಕ್ಸರ್ಸೈಸ್ ಮಾಡ್ತಾ ಇದೀವಿ ಡಾಕ್ಟ್ರೇ, ಆದ್ರೂ ವೆಯ್ಟ್ ಕಮ್ಮಿ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಅಂದ್ರೆ ಅವ್ರಿಗೆ ಯಾವ ರೀತಿಯಲ್ಲಿ ಸರಿಯಾದ ವ್ಯಾಯಾಮಗಳನ್ನ ಮಾಡ್ಬೇಕು ಅನ್ನುವುದ್ರ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ. ಸೊ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಡಯಟಿಂಗ್ ಮಾಡೋದು ಹೇಗೆ, ಎಫೆಕ್ಟಿವ್ ವೆಯ್ಟ್ ಲಾಸ್‌ಗೆ ಡಯಟಿಂಗ್ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ. ಆ ವಿಡಿಯೋನು ನೋಡಿ. ಸೊ ಪ್ಲಸ್ ಎಫೆಕ್ಟಿವ್ ಡಯಟಿಂಗ್ ಪ್ಲಸ್ ಎಫೆಕ್ಟಿವ್ ಎಕ್ಸರ್ಸೈಸ್ ಎರಡನ್ನೂ ಕಂಬೈನ್ ಮಾಡಿ ನೀವು ಮಾಡಿದ್ರೆ ಡೆಫಿನೆಟ್ಲಿ ನೀವು ತೂಕವನ್ನ ಇಳಿಸಬಹುದು. ನಿಮ್ಗೆ ಡೆಫಿನೆಟ್ಲಿ 100% ರಿಸಲ್ಟ್ಸ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಖಾತ್ರಿಯಾಗಿ ಹೇಳಬಲ್ಲೆ. ಸೊ ಹಾಗಾಗಿ ನಾವು ಇವತ್ತು ಫಸ್ಟ್ ಎಫೆಕ್ಟಿವ್ ಆಗಿ ಎಕ್ಸರ್ಸೈಸ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಎಕ್ಸರ್ಸೈಸ್‌ನಲ್ಲಿ 4 ರೀತಿಯ ಎಕ್ಸರ್ಸೈಸ್‌ಗಳು ಇರುತ್ತೆ. ಅದರಲ್ಲಿ ಮೊದಲನೇದು ಏನಪ್ಪಾ ಅಂತಂದ್ರೆ ಮೊಬಿಲಿಟಿ ಎಕ್ಸರ್ಸೈಸ್. ಯೂಶುವಲಿ ನಾವು ಪೇಷಂಟ್ಸ್‌ನ ಕೇಳಿದಾಗ ಯಾವ ರೀತಿ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ನೀವು ಅಂತೆಲ್ಲ ನಾವು ಕೇಳಿದಾಗ ಅವ್ರು ಹೇಳ್ತಾರೆ, ಡಾಕ್ಟರ್ ನಾನು ಮನೆ ಕೆಲಸನೇ ತುಂಬಾ ಮಾಡ್ತಾ ಇದ್ದೀನಿ. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಮನೆ ಒರೆಸೋದು, ಬಟ್ಟೆ ಒಗೆಯೋದು ಇಂಥ ಕೆಲಸಗಳೆಲ್ಲ ಮಾಡ್ತಾ ಇದ್ದೀನಲ್ಲ, ಇದು ಒಳ್ಳೆ ಎಕ್ಸರ್ಸೈಸ್ ಅಲ್ವಾ ಅಂತ ಕೇಳ್ತಾರೆ. ಮತ್ತೆ ಕೆಲವ್ರು ಹೇಳ್ತಾರೆ, ಅಯ್ಯೋ ನಾನು ವರ್ಕ್ ಮಾಡೋ ಪ್ಲೇಸಲ್ಲೇ ನಾನು ಈ ಕಡೆಯಿಂದ ಆ ಕಡೆಗೆ ಓಡಾಡೋದು, ಆ ಕಡೆಯಿಂದ ಈ ಕಡೆಗೆ ಓಡಾಡೋದು ಇದೆಲ್ಲ ತುಂಬಾ ನಾನು ಮಾಡ್ತಾನೆ ಇರ್ತೀವಿ ಡಾಕ್ಟ್ರೆ. ಸೊ ಅದು ಒಳ್ಳೆ ಎಕ್ಸರ್ಸೈಸ್ ಅಲ್ವಾ ಅಂತ ಹೇಳ್ತಾರೆ. ಕೆಲವ್ರು ಹೌದು, ನಾವು ಸಾಯಂಕಾಲ ಹೊತ್ತು ನಮ್ಮ ನಾಯಿನ ಕರ್ಕೊಂಡು ವಾಕಿಂಗ್ ಹೋಗ್ತೀವಿ. ಸೊ ಅದು ಎಕ್ಸರ್ಸೈಸ್ ಆಗುತ್ತೆ ನಮ್ಗೆ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಆ ಟೈಮಲ್ಲಿ ಲೀಜರ್ಲಿಯಾಗಿ ಅಲ್ಲಿ ಇಲ್ಲಿ ನೋಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ವಾಕಿಂಗ್ ಮಾಡ್ತಾರಲ್ಲ, ಅದನ್ನೇ ಅವ್ರು ಎಕ್ಸರ್ಸೈಸ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ಎಕ್ಸರ್ಸೈಸೇ ಹೌದು, ನಿಜ, ಇಲ್ಲ ಅಂತ ಅಲ್ಲ. ಆದ್ರೆ ಈ ರೀತಿ ನೀವು ಮಾಡುವ ಎಕ್ಸರ್ಸೈಸ್‌ಗಳಿಂದ ದೇಹದ ತೂಕ ಕಮ್ಮಿ ಆಗೋದಿಲ್ಲ. ಸೊ ಇಂಥ ಎಕ್ಸರ್ಸೈಸ್‌ಗಳನ್ನ ನಾವು ಮೊಬಿಲಿಟಿ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾದ ಎಕ್ಸರ್ಸೈಸ್‌ಗಳನ್ನ ನಾವು ಯೂಶುವಲಿ ವಯಸ್ಸಾದವರಿಗೆ, ಅಂದ್ರೆ ಈಗ 60 ವರ್ಷ 70 ವರ್ಷ ಅಂತೆಲ್ಲ ಆಗಿರುತ್ತಲ್ಲ, ಅಂಥವ್ರಿಗೆ, ವಯಸ್ಕರಿಗೆ, ಹಿರಿಯ ವಯಸ್ಕರಿಗೆ ನಾವು ಈ ರೀತಿಯಾದಂತಹ ಎಕ್ಸರ್ಸೈಸ್‌ಗಳನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಏನಾಗುತ್ತೆ ಅಂದ್ರೆ ಅದರಲ್ಲಿ ಈ ಮಸಲ್ಸು ಮತ್ತೆ ಜಾಯಿಂಟ್ಸ್‌ನೆಲ್ಲ ಆಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ, ಅಂದ್ರೆ ಒಂದು ಫ್ಲೆಕ್ಸಿಬಿಲಿಟಿ ಇಟ್ಕೊಳ್ಳಿಕ್ಕೆ ನಾವು ಸಜೆಸ್ಟ್ ಮಾಡುವಂತಹ ಎಕ್ಸರ್ಸೈಸ್. ಆದ್ರೆ ಇದ್ರಲ್ಲಿ ದೇಹದ ತೂಕ ಎಫೆಕ್ಟಿವ್ ಆಗಿ ಖಂಡಿತ ಕಮ್ಮಿ ಆಗೋದಿಲ್ಲ. ಹಾಗಾದ್ರೆ ನೀವು ದೇಹದ ತೂಕವನ್ನ ಕಮ್ಮಿ ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋ ಎಕ್ಸರ್ಸೈಸ್ ಯಾವುದು? ಅದೇ ಎರಡನೇ ರೀತಿಯ ಎಕ್ಸರ್ಸೈಸ್, ಸೆಕೆಂಡ್ ಟೈಪ್ ಆಫ್ ಎಕ್ಸರ್ಸೈಸ್, ದಟ್ ಈಸ್ ಏರೋಬಿಕ್ ಎಕ್ಸರ್ಸೈಸ್. ಹೌದು. ಏನು ಏರೋಬಿಕ್ ಎಕ್ಸರ್ಸೈಸಸ್ ಅಂದ್ರೆ ಏನು? ನೀವು ಯಾವುದೇ ರೀತಿಯ ಎಕ್ಸರ್ಸೈಸ್ ಅನ್ನ ನೀವು ಮಾಡಿದಾಗ ನಿಮ್ಮ ಹಾರ್ಟ್ ರೇಟ್, ಅಂದ್ರೆ ಎದೆ ಬಡಿತ ಯಾವಾಗ ಜಾಸ್ತಿ ಆಗುತ್ತೆ ಮತ್ತು ಉಸಿರಾಟದ ವೇಗ ಯಾವಾಗ ಜಾಸ್ತಿ ಆಗುತ್ತೆ, ಅಂದ್ರೆ ನೀವು ಜಾಸ್ತಿ ಡೀಪ್ ಬ್ರೀದಿಂಗ್ ತಗೊಳ್ಳೋ ತರ ಯಾವ ಎಕ್ಸರ್ಸೈಸ್ ಮಾಡುತ್ತೆ, ಅಂದ್ರೆ ಹಾರ್ಟ್ ರೇಟು ಜಾಸ್ತಿ ಆಗ್ಬೇಕು ಮತ್ತೆ ಬ್ರೀದಿಂಗ್ ಕೂಡ ಜಾಸ್ತಿ ಆಗ್ಬೇಕು, ಉಸಿರಾಟದ ವೇಗ ಕೂಡ ಜಾಸ್ತಿ ಆಗ್ಬೇಕು. ಯಾವ ಎಕ್ಸರ್ಸೈಸ್ ನ ನೀವು ಆ ಲೆವೆಲ್ ಮಾಡ್ತೀರಾ ಅಂತ ಎಕ್ಸರ್ಸೈಸ್ ನ ನಾವು ಏರೋಬಿಕ್ ಎಕ್ಸರ್ಸೈಸ್ ಅಂತ ಕರಿತೀವಿ. ಅದು ಯಾವುದೇ ರೀತಿ ಎಕ್ಸರ್ಸೈಸ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಡಾನ್ಸ್ ಆಗಿರಬಹುದು, ಅಥವಾ ಈವನ್ ವಾಕಿಂಗ್ ಅಲ್ಲ, ಬ್ರಿಸ್ಕ್ ವಾಕಿಂಗ್ ಅಂದ್ರೆ ನೀವು ತುಂಬಾ ಫಾಸ್ಟ್ ವೇಗವಾಗಿ ನಡಿಬೇಕು. ಸುಮ್ಮನೆ ಲೀಜರ್ಲಿಯಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋದ್ರೆ ಅದು ಮೊಬಿಲಿಟಿ ಎಕ್ಸರ್ಸೈಸ್ ಆಗ್ಬಿಡುತ್ತೆ. ಅದೇ ನೀವು ವಾಕಿಂಗ್ ನ ಬ್ರಿಸ್ಕ್ ಆಗಿ ಮಾಡಿದ್ರೆ, ಅಥವಾ ಬೇರೆ ಯಾವುದೇ ಕೈಂಡ್ ಆಫ್ ಸ್ಪೋರ್ಟ್ಸ್ ಆಗಿರ್ಬೋದು, ನೀವು ಮಾಡಿದಾಗ ನಿಮ್ಮ ಎದೆ ಬಡಿತ ಜಾಸ್ತಿ ಆಗ್ಬೇಕು, ಹಾರ್ಟ್ ರೇಟ್ ಜಾಸ್ತಿ ಆಗ್ಬೇಕು, ಮತ್ತೆ ಉಸಿರಾಟದ ವೇಗ ಜಾಸ್ತಿ ಆಗ್ಬೇಕು. ಸೊ ಈ ರೀತಿಯಾದಂತ ಎಕ್ಸರ್ಸೈಸ್‌ಗಳನ್ನ ನಾವು ಏರೋಬಿಕ್ ಎಕ್ಸರ್ಸೈಸ್ ಅಂತ ಕರಿತೀವಿ. ನೀವು ಈ ಏರೋಬಿಕ್ ಎಕ್ಸರ್ಸೈಸ್ ಮಾಡೋದಕ್ಕೆ ನೀವೇನು ಕ್ಲಾಸಸ್‌ಗೆ ಹೋಗ್ಬೇಕು ಅಥವಾ ಜಿಮ್‌ಗೆ ಹೋಗ್ಬೇಕು ಅಂತೆಲ್ಲ ಖಂಡಿತ ಏನು ಇಲ್ಲ. ಸೊ ನೀವೆಲ್ಲ ಅಷ್ಟೆಲ್ಲ ಖರ್ಚು ಮಾಡಿನೇ ನೀವು ಏರೋಬಿಕ್ ಎಕ್ಸರ್ಸೈಸ್ ಮಾಡ್ಬೇಕು ಅನ್ನೋದೆಲ್ಲ ಖಂಡಿತ ಏನು ಇಲ್ಲ. ಯಾವುದೇ ರೀತಿಯ ದುಡ್ಡು ಖರ್ಚು ಮಾಡದೇನು ಕೂಡ ನೀವು ಸ್ವಿಮ್ಮಿಂಗ್ ಕ್ಲಾಸಸ್‌ಗೆ ಹೋಗಕ್ಕಾಗ್ಲಿಲ್ವಾ? ಬೇಡ. ಡಾನ್ಸ್ ಕ್ಲಾಸಸ್‌ಗೆ ಹೋಗಕ್ಕಾಗ್ಲಿಲ್ವಾ? ಬೇಡ. ನೀವು ಮನೇಲೇ ಇದ್ಕೊಂಡು, ಇಲ್ಲ ಬ್ರಿಸ್ಕ್ ವಾಕಿಂಗ್, ನೀವು ಮನೆಯಿಂದ ಹೊರಗಡೆ ಹೋಗಿ ಮಾಡೋದಾದ್ರೆ ಬರೀ ಸಿಂಪಲ್ ಬ್ರಿಸ್ಕ್ ವಾಕಿಂಗ್ ಮಾಡಿದ್ರು ಸಾಕು. ಅದು ಕೂಡ ಏರೋಬಿಕ್ ಎಕ್ಸರ್ಸೈಸ್ ಆಗುತ್ತೆ. ಇಲ್ಲ ನೀವು ಹೊರಗಡೆ ಹೋಗಿ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಮನೆ ಒಳಗಡೆನೆ ನಿಮ್ಗೊಂದು 100 ಮೀಟರ್ ಜಾಗ ಸಿಕ್ಕಿದ್ರೆ ಸಾಕು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಬ್ರಿಸ್ಕ್ ವಾಕಿಂಗ್ ಮಾಡಿ. ಫಾರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ನೀವು ಬ್ರಿಸ್ಕ್ ವಾಕಿಂಗ್ ಮಾಡಿದಾಗ ಅದೇ ಏರೋಬಿಕ್ ಎಕ್ಸರ್ಸೈಸ್ ಆಗುತ್ತೆ. ಇಲ್ಲ ನೀವು ವಾಕಿಂಗ್ ಮಾಡಕ್ ಇಷ್ಟ ಇಲ್ವಾ? ನಿಂತಿದ್ ಕಡೆನೆ ಜಂಪ್ ಮಾಡಿ.
ಒಂದು 200 to 300 ಜಂಪ್ಸ್ ಮಾಡಿದ್ರೆ ನೀವು, ಅದ್ರಲ್ಲೇ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗಲ್ವಾ, ನಿಮ್ಮ ಉಸಿರಾಟದ ವೇಗ ಜಾಸ್ತಿ ಆಗಲ್ವಾ? ಸೊ ಅದು ಕೂಡ ಏರೋಬಿಕ್ ಎಕ್ಸರ್ಸೈಸ್ ಅಲ್ಲೇ ಬರುತ್ತೆ. ಸರಿ, ನಿಮ್ಮ ಮನೇಲಿ ಸ್ಟೇರ್ ಕೇಸ್ ಇದೆಯಾ? ಸ್ಟೇರ್ ಕೇಸ್ ಇದ್ರೆ ಅದನ್ನೇ ಹತ್ತಿ ಇಳಿದು ಒಂದ್ 25ರಿಂದ 30 ಸಲ ಹತ್ತಿ ಇಳಿರಿ. ದಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಏರೋಬಿಕ್ ಎಕ್ಸರ್ಸೈಸ್. ಸೊ ನೀವು ಈ ರೀತಿಯಾದ ಒಂದು ಎಫೆಕ್ಟಿವ್ ರೀತಿಯಲ್ಲಿ ಎಕ್ಸರ್ಸೈಸ್ ಮಾಡಿದಾಗ ದೇಹದ ತೂಕನ ಇಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 3ನೇ ಟೈಪ್ ಎಕ್ಸರ್ಸೈಸ್ ಯಾವ್ದಪ್ಪ ಅಂತಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಆರ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸ್ ಅಂತ ಕರಿತೀವಿ. ಅಂದ್ರೆ ಇದ್ರಲ್ಲಿ ಏನಾಗುತ್ತೆ, ನೀವು ಮಸಲ್ಸ್ ನ ಅಗೇನ್ಸ್ಟ್ ಸಮ್ ರೆಸಿಸ್ಟೆನ್ಸ್, ಅಗೇನ್ಸ್ಟ್ ಸಮ್ ಪವರ್ ನೀವು ಮಸಲ್ಸ್ ನ ಯೂಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಪುಷಪ್ಸ್ ಮಾಡ್ತೀರಾ, ಪುಷಪ್ಸ್ ಅಲ್ಲಿ ಏನಾಗುತ್ತೆ, ನೀವು ಅಗೇನ್ಸ್ಟ್ ಗ್ರಾವಿಟಿ ಮಾಡ್ತೀರಾ, ಮತ್ತೆ ಬೇರೆ ಇನ್ನು ಯಾವುದೇ ಪುಷಪ್ಸ್ ಇರಬಹುದು, ಅಥವಾ ಸ್ಕ್ವಾಟ್ಸ್ ಇರಬಹುದು, ಅಥವಾ ವೇಟ್ ಲಿಫ್ಟಿಂಗ್ ಇರಬಹುದು, ಅಥವಾ ಡಂಬೆಲ್ಸ್ ಇರಬಹುದು, ಯಾವುದೇ ರೀತಿಯಾದ ಒಂದು ರೆಸಿಸ್ಟೆನ್ಸ್ ಅಂದ್ರೆ ಮಸಲ್ಸ್ ನ ತುಂಬಾ ಆಕ್ಷನ್ ಹಾಕೋದು ಅಗೇನ್ಸ್ಟ್ ಸಮ್ ರೆಸಿಸ್ಟೆನ್ಸ್. ಈ ತರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಮಸಲ್ಸ್ ಟ್ರೈನಿಂಗ್ ಆಗುತ್ತೆ. ಸೊ ಮಸಲ್ಸ್ ಟ್ರೈನಿಂಗ್ ಆದಾಗ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ಅಲ್ಲೂ ಕೂಡ ಎನರ್ಜಿ ಎಕ್ಸ್ಪೆಂಡಿಚರ್ ಚೆನ್ನಾಗುತ್ತೆ. ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ಬೋನ್ಸ್ ಜಾಯಿಂಟ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ಎನರ್ಜಿ ಎಕ್ಸ್ಪೆಂಡಿಚರ್ ಆಗುತ್ತೆ, ಹಂಗಾಗಿ ನಿಮ್ ಬಾಡಿನೂ ಸ್ಟ್ರಾಂಗು ಆಗುತ್ತೆ, ಮತ್ತೆ ವೆಯ್ಟ್ ಲಾಸ್ ಆಗುತ್ತೆ. ಸೊ ನೀವು ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋ ಎಕ್ಸರ್ಸೈಸ್ ಏರೋಬಿಕ್ ಎಕ್ಸರ್ಸೈಸ್ ನಂಬರ್ 1. ನಂಬರ್ 2 ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಬೇಕು. ಇನ್ನು ಲಾಸ್ಟ್ 4ನೇ ಟೈಪ್ ಎಕ್ಸರ್ಸೈಸ್ ಯಾವ್ದಪ್ಪ ಅಂತಂದ್ರೆ ವಾರ್ಮ್ ಅಪ್ ಅಥವಾ ಕೂಲ್ ಡೌನ್ ಎಕ್ಸರ್ಸೈಸ್. ಅಂದ್ರೆ ನೀವು ಯಾವುದೇ ಎಕ್ಸರ್ಸೈಸ್ ನ ನೀವು ಏರೋಬಿಕ್ ಆಗ್ಲಿ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಮಾಡಕ್ಕಾಗ್ಲಿ, ಅದಕ್ಕೆ ಮುಂಚೆ ನೀವು ಒಂದು 5ರಿಂದ 10 ನಿಮಿಷ ವಾರ್ಮ್ ಅಪ್ ಮಾಡ್ಬೇಕು. ಅಂದ್ರೆ ನೀವು ಯಾವ ಎಕ್ಸರ್ಸೈಸ್ ಮಾಡ್ತೀರಾ ಅದನ್ನೇ ಸ್ಲೋ ಆಗಿ ಮಾಡ್ಬೇಕು. ಸೊ ಸ್ಲೋ ಆಗಿ ಮಾಡಿದಾಗ ಬಾಡಿ ಟೆಂಪರೇಚರ್ ಸ್ವಲ್ಪ ಎಕ್ಸರ್ಸೈಸ್ಗೆ ಅಡ್ಜಸ್ಟ್ ಆದಾಗ ಏನಾಗುತ್ತೆ, ಫ್ಲೆಕ್ಸಿಬಿಲಿಟಿ, ಮಸಲ್ ಫ್ಲೆಕ್ಸಿಬಿಲಿಟಿ ಎಲ್ಲ ಜಾಸ್ತಿ ಆದಾಗ ನಿಮ್ಗೆ ಮಸಲ್ ಇಂಜುರಿ ಅಥವಾ ಬೋನ್ ಇಂಜುರಿ ಆಗುವಂತ, ಮಸ್ಕ್ಯುಲೋಸ್ಕೆಲಿಟಲ್ ಇಂಜುರೀಸ್ ಆಗುವಂತ ಸಾಧ್ಯತೆಗಳು ಕಮ್ಮಿ ಆಗುತ್ತೆ. ಒಂದ್ 10 ನಿಮಿಷ ಆದ್ಮೇಲೆ ನಿಮ್ ಅದೇ ಎಕ್ಸರ್ಸೈಸ್ ನ ನೀವು ಸ್ಪೀಡ್ ಜಾಸ್ತಿ ಮಾಡ್ಕೊಂಡ್ರೆ ದಟ್ ಓನ್ಲಿ ಬಿಕಮ್ಸ್ ಏರೋಬಿಕ್ ಎಕ್ಸರ್ಸೈಸ್. ಸೊ ವಾರ್ಮ್ ಅಪ್ ಎಕ್ಸರ್ಸೈಸ್ ಅಥವಾ ಕೂಲ್ ಡೌನ್ ಅಂದ್ರೆ ಎಲ್ಲ ಎಕ್ಸರ್ಸೈಸ್ ಮುಗಿಸಿದ್ಮೇಲೆ ಅದನ್ನ ಸ್ವಲ್ಪ ಸ್ಲೋ, ಅದೇ ಲಾಸ್ಟ್ ಪಾರ್ಟ್ ಅಲ್ಲಿ ಸ್ವಲ್ಪ ಎಕ್ಸರ್ಸೈಸ್ ನ ಸ್ಲೋ ಆಗಿ ಮಾಡಿದ್ರೆ ದಟ್ ಬಿಕಮ್ಸ್ ಅ ಕೂಲ್ ಡೌನ್ ಎಕ್ಸರ್ಸೈಸ್. ಸೊ ಮೊಬಿಲಿಟಿ ಎಕ್ಸರ್ಸೈಸ್ ಇಸ್ ಜಸ್ಟ್ ಓನ್ಲಿ ಫಾರ್ ಮೇಂಟೈನಿಂಗ್ ದ ಫ್ಲೆಕ್ಸಿಬಿಲಿಟಿ ಆಫ್ ದ ಜಾಯಿಂಟ್ಸ್, ಮಸಲ್ಸ್ ಮತ್ತೆ ಜಾಯಿಂಟ್ಸ್ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡ್ಕೊಳಕ್ ಅಷ್ಟೇ. ಮತ್ತೆ ಅದು ಹಿರಿಯ ವಯಸ್ಸಿನವರಿಗೆ. ನಾವು ನಮ್ಮ ಯಂಗ್ ಏಜ್ ನಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕಾಗಿರೋದು ಏರೋಬಿಕ್ ಎಕ್ಸರ್ಸೈಸ್ ಅಂಡ್ ಸ್ಟ್ರೆಂತ್ ಟ್ರೈನಿಂಗ್ ಅಥವಾ ರೆಸಿಸ್ಟೆನ್ಸ್ ಟ್ರೈನಿಂಗ್. ನೀವು ಏರೋಬಿಕ್ ಮತ್ತೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ಸಪರೇಟ್ ಆಗಿ ನೀವು ಮೊಬಿಲಿಟಿ ಎಕ್ಸರ್ಸೈಸ್ ಮಾಡ್ಬೇಕು ಅಂತದೆಲ್ಲ ಏನಿಲ್ಲ. ಬಟ್ ನೀವು ಮಾಡ್ಬೇಕಂತಂದ್ರೆ ನೀವು ಮಾಡ್ಬೋದು. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಮಸ್ಕಾರ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿ.